ಕುಲಪತಿಗಳೇ, ಅಧಿಕಾರಿ ವರ್ಗದವರೇ ಹಾಗೂ ನನ್ನ ಸಹೋದ್ಯೋಗಿಗಳಿಗೆ ಎಲ್ಲರಿಗೂ ನನ್ನ ನಮಸ್ಕಾರ. ನನಗೆ ಹೇಳಿದ್ರು ಒಂದು ಸಣ್ಣ ಉಪನ್ಯಾಸ. ನಮ್ಮ ಮೇಷ್ಟ್ಗಳಿಗೆ ಸಣ್ಣದು ಮಾಡೋಕ್ಕೆ ಬರೋದೇ ಇಲ್ಲ ಅನ್ಸುತ್ತೆ ಅಲ್ವಾ? ನಾವೆಲ್ಲ ಒಂದು ತಾಸು ಗಂಟೆ ಆಗೋ ತನಕ ಮಾತಾಡೋರು. ಇವತ್ತೇನು ಹಾಗಿಲ್ಲ. ಸಾಕಷ್ಟು ಕಡೆ ನಾನು ಮಾತನ್ನು ಕೇಳ್ತೀನಿ. ಇನ್ಫ್ಯಾಕ್ಟ್ ನಾಳೆಗೆ ಒಂದು ತಿಂಗಳ ಹಿಂದೆ ಎಕ್ಸಾಕ್ಟ್ಲಿ ನಾನು ವಾರ್ವಿಕ್ ಯೂನಿವರ್ಸಿಟಿಯಲ್ಲಿದ್ದೆ, ಇಂಗ್ಲೆಂಡಲ್ಲಿ. ಅಲ್ಲಿ ನನ್ನ ಸ್ನೇಹಿತ ವೈಸ್ ಚಾನ್ಸಲರ್ ಇದ್ದಾರೆ, ಡೆಸ್ ರವಿಟ್ ಅಂತ, ಪ್ರೊಫೆಸರ್ ಆಫ್ ಇಂಗ್ಲೀಷ್. ಅವರು ನನಗೆ ಪ್ರತಿ ವರ್ಷ ಹೋದಾಗ ಒಂದು 4 ದಿವಸ ಪಾಠ ಮಾಡಬೇಕು, MBA ಹುಡುಗರಿಗೆ ಮಾಡಬೇಕು ಅಂತ ಇರುತ್ತೆ. ಅಲ್ಲಿ ಹೋದಾಗ ಒಂದು ತಮಾಷೆ, ಅದಂತ ಮಾತ್ರ ಹಂಚ್ಕೋಬೇಕು. ಮೊದಲು ಫ್ಯಾಕಲ್ಟಿ ಹತ್ರ ಮಾತಾಡಿ ಸ್ಟೂಡೆಂಟ್ಸ್ ಲೌಂಜ್ ಅಂತ ಇರ್ತದೆ, ಅಲ್ಲಿ ಮಾತಾಡ್ತಾ ಇದ್ದೆ. ಮಾತಾಡಬೇಕಾದ್ರೆ ಹುಡುಗ ಪ್ರಶ್ನೆ ಕೇಳಿದ, ನಮ್ಮ ಮೇಷ್ಟ್ರೆಲ್ಲ ಹೇಳ್ತಾರೆ ನಾವು ಭಾಳ ಬದಲಿಯಾಗಿದ್ದೀವಿ ಅಂತ. ಹೌದಾ? ಎಲ್ಲ ಕಡೆ ಹೇಳಿದಂಗೆ ಅಲ್ಲೂ ಹೇಳ್ತಾರೆ, ಸ್ಟೂಡೆಂಟ್ಸ್ ಆರ್ ಚೇಂಜಿಂಗ್ ಸೋ ಮಚ್, ಸೊಸೈಟಿ ಚೇಂಜಿಂಗ್ ಸೋ ಮಚ್ ಅಂತ ಹೇಳಿರ್ಬೇಕು ಅವರು. ಹೌದಾ ಅಂತ ಕೇಳಿದ. ನಿನಗೇನು ಅನಿಸುತ್ತೆ ಅಂದರೆ ಅವನು ಹೇಳಿದಾಗ, ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಸರ್, ಒಂದು ವಿಷಯ ಗೊತ್ತಾಗಿದೆ, ಮೇಷ್ಟ್ರು ಚೇಂಜ್ ಆಗಿದ್ದಾರೆ ಭಾಳ. ಹುಡುಗನ ನಾವು ಚೇಂಜ್ ಆದದ್ದು ನಮಗೆ ಗೊತ್ತಾಗಲ್ಲ, ಮಕ್ಕಳು ಬೆಳೆದದ್ದು ಅಪ್ಪ ಅಮ್ಮನಿಗೆ ಗೊತ್ತಾಗುತ್ತೆ ಅಲ್ವಾ? ಹಾಗೆ ನನಗೆ ಗೊತ್ತಾಗೋದು ಮೇಷ್ಟ್ರು ಚೇಂಜ್ ಆಗಿದ್ದಾರೆ. ಇದು ಇಲ್ಲಿ ಭಾರತದಲ್ಲ, ಇಂಗ್ಲೆಂಡದ್ದು. ಏನು ಚೇಂಜ್ ಆಗಿದ್ದಾರೆ ಅಂತ ಕೇಳಿದೆ. ಸರ್, ನಮ್ಮ ಅಣ್ಣ ಇದೇ ಯೂನಿವರ್ಸಿಟಿಯಲ್ಲಿ ಓದಿದ, ನಮ್ಮ ಚಿಕ್ಕಪ್ಪ ಇದೇ ಯೂನಿವರ್ಸಿಟಿಯಲ್ಲಿ ಓದಿದ್ದ. ನಿಮ್ಗೆ ಗೊತ್ತಿದೆ, ವಾರ್ವಿಕ್ ಅಂದರೆ ನಮ್ಮ ಸ್ಟಾಫರ್ಡ್ ಅಪಾನ್ ಏವನ್ ಹತ್ರನೇ, ಅದು ಶೇಕ್ಸ್ಪಿಯರ್ ಹುಟ್ಟಿದ ಜಾಗ, ತುಂಬ ಹತ್ತಿರ ಇರುವಂಥ ಜಾಗ. ನಮ್ಮಣ್ಣ ಹೇಳ್ತಿದ್ದ ನಾನು ಮೇಷ್ಟ್ರು ಹೆಂಗಿದ್ರು ಅಂತ ಹೇಳ್ತಿದ್ದ. ನಮ್ಮ ಚಿಕ್ಕಪ್ಪ ಹೇಳ್ತಿದ್ದ ನಾವು ಕಲಿಸ್ತಾ ಮೇಷ್ಟ್ರು ಇಷ್ಟು ಚೆನ್ನಾಗಿದ್ರು ಗೊತ್ತಾ ಅಂತ ಹೇಳ್ತಾ ಇದ್ದ. ನಾನು ಅದನ್ನೇ ಹುಡ್ಕೊಂಡು ಬಂದೆ ಸರ್, ಆದರೆ ಅದನ್ನು ಕಾಣಿಸ್ತಾ ಇಲ್ಲ ಅಷ್ಟು ಚೆನ್ನಾಗಿ ಅಂತ. ಅಂದರೆ ಏನಾಗಿದೆ, ತಪ್ಪಾಗಿದೆಯಾ ಅಂತ. ಅವ್ನು ಹೇಳಿದ, ತಪ್ಪು ಸರಿ ಗೊತ್ತಿಲ್ಲ, ನಾನು ನೋಡೋ ದೃಷ್ಟಿನೇ ಬದಲಾಗಿದೆಯೋ ಗೊತ್ತಿಲ್ಲ, ಅಥವಾ ಐ ಎಕ್ಸ್ಪೆಕ್ಟಿಂಗ್ ಟು ಮಚ್ ಫ್ರಮ್ ಮೈ ಕೊಲೀಗ್ಸ್ ಟೀಚರ್ಸ್, ಅವರು ಕೂಡ ಸಾಕು ಅಂತ ಅನಿಸ್ಬಿಟ್ಟಿದೆಯೋ ಗೊತ್ತಾಗ್ತಾ ಇಲ್ಲ. ನಮ್ಮ ಚಿಕ್ಕಪ್ಪ ಹೇಳುವಂಥದ್ದು, ನನ್ನ ಅಣ್ಣ ಹೇಳುವಂಥದ್ದನ್ನು ನಾನು ಕಾಣ್ತಾ ಇಲ್ಲ. ಹೌದಾ ಅಂತ ನನಗೆ ಕೇಳಿದ. ನಾನು ಆಯ್ತು ನೋಡಪ್ಪ, ನಾನು ಯಾವಾಗ ವರ್ಷಕ್ಕೆ ಒಂದ್ಸಲ ಬಂದು ಪಾಠ ಮಾಡೋನು, ಅಷ್ಟು ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ. ನಮ್ಮ ದೇಶದಲ್ಲೂ ಈ ಪರಿಸ್ಥಿತಿ ಇದೆ ಅಂತ ಹೇಳ್ತೀನಿ. ಪರಿಸ್ಥಿತಿ ಹೇಗಿದೆ ನೀವೆಲ್ಲ ನೆನೆಸ್ಕೋಬೇಕು ಹಿರಿಯರಾಗಿದ್ದರೆ. ನೋ, ಐ ಆಮ್ ಎ ಸ್ಟೂಡೆಂಟ್ ಆಫ್ ಸೋ ಆ್ಯಂಡ್ ಸೋ, ಏನೋ ಪ್ರಭುಶಂಕರ್ ಕೇಳಿದ್ದೀನಿ ನಾನು ಕುವೆಂಪು ಅವ್ರ ಸ್ಟೂಡೆಂಟ್. ಶಿವರುದ್ರ ಹೇಳೋರು, ಐ ಆಮ್ ದಿ ಓನ್ಲಿ ಸೆಕೆಂಡ್ ಸ್ಟೂಡೆಂಟ್ ಆಫ್ ಕುವೆಂಪು. ಅಭಿಮಾನಿ ಅಂತ ಹೇಳ್ಬೇಕು, PhD ಮಾಡಿದವರು. ಅವ್ರ ಕಡೆ ಇಬ್ಬರೇ PhD ಮಾಡಿದ್ದು, ಪ್ರಭುಶಂಕರ್ ಒಬ್ಬರು, J. ಶಿವರುದ್ರಪ್ಪ ಒಬ್ಬರು. ಅಷ್ಟು ಅಭಿಮಾನಿ ಅಂತ ಹೇಳ್ಕೋಬೇಕು ಅವ್ರ ಸ್ಟೂಡೆಂಟ್ ನಾನು ಅಂತ. BMC ರೂಪಾಯಿ ಹೇಳೋರು, ಕುವೆಂಪು ಹೇಳೋರು, ನಾನು BMC ಸ್ಟೂಡೆಂಟ್. ನಾನು TS ವೆಂಕಣ್ಣಯ್ಯ ಪಾಠ ಮಾಡಿದ್ದೆ. ರಾಮಾಯಣ ದರ್ಶನ ಬರೋದು ತೊಗೊಂಡು ಹೋಗಿಬಿಟ್ಟು ಅರ್ಪಣೆ ಮಾಡಿದ್ದೆ ವೆಂಕಣ್ಣಯ್ಯನವರಿಗೆ. ತಮ್ಮ ಮಹಾಕಾವ್ಯ ಅರ್ಪಣೆ ಮಾಡಿದ್ದು ವೆಂಕಣ್ಣಯ್ಯನವರಿಗೆ. ಈ ಥರದ ಗುರು ಶಿಷ್ಯ ಸಂಬಂಧ ಅವಾಗ ತುಂಬ ಕಾಣಿಸ್ತಾ ಇತ್ತು. ಈಗ ಅದಷ್ಟರ ಮಟ್ಟಿಗೆ ಕಮ್ಮಿ ಆಗಿದೆ ಅಂತ ಅನಿಸುತ್ತೆ. ಕಾರಣ 108 ಕಾರಣ ಇರಬೇಕು, ಕಾರಣ 100 ಇದೆ. ಆದರೆ ಆ ಗುರು ಶಿಷ್ಯ ಸಂಬಂಧದಲ್ಲಿ ಸ್ವಲ್ಪ ವ್ಯತ್ಯಾಸ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ. ಅದಾಗದೆ ಹೋಗಿದ್ರೆ ಚೆನ್ನಾಗಿತ್ತು. ಎಲ್ಲಿವರೆಗೂ ಮೇಷ್ಟ್ರ ಕೆಲಸ ಒಂದು ನೌಕರಿ ಅಂತ ಆಗಿರಲಿಲ್ವೋ ಅಲ್ಲಿವರೆಗೂ ಒಂದು ಬೇರೆ ಇತ್ತು. ಇದು ನೌಕರಿ ಜೀವನೋಪಾಯಕ್ಕೊಂದು ಉದ್ಯೋಗ ಅಂತ ಆದಮೇಲೆ ಬೇರೆ ಉದ್ಯೋಗದ ಹಾಗೆ ಆಗೋಕ್ಕೆ ಶುರುವಾಯಿತು. ಇದು ಅದಕ್ಕೆ ಬದಲಾವಣೆ ಆಗೋದಕ್ಕೆ ಕಾರಣ ಏನು ಅಂತ ಒಂದು ಹೇಳಬೇಕಾದ್ರೆ, ನಾನು 51 ವರ್ಷದಿಂದ ಮೇಷ್ಟ್ರ ಕೆಲಸ ಶುರು ಮಾಡಿದ್ದು. 72ರಲ್ಲಿ ನಾನು ಮೇಷ್ಟ್ರ ಆಗುತ್ತೆ. ನಾನು ಬೆಂಗಳೂರಿಗೆ ಬಂದೆ. ಆ ಕೆಲಸ ಸಿಗ್ತಾ ಇತ್ತು ಅನಿಸುತ್ತೆ ಸುಲಭವಾಗಿ. ಒಂದೇ ದಿವಸ 2 ಕಾಲೇಜಲ್ಲಿ ಸೀಟ್ ಸಿಕ್ಕಿತ್ತು, ನನಗೆ ಕೆಲಸ ಸಿಕ್ಕಿತ್ತು. ಒಂದು APS ಕಾಲೇಜ್ ಅಂತ ಬೆಂಗಳೂರಲ್ಲಿ, ಭಾಳ ದೊಡ್ಡ ಕಾಲೇಜ್. ಅವಾಗ MES ಅದಷ್ಟೆಲ್ಲ ಪ್ರಖ್ಯಾತ ಆಗಿರಲಿಲ್ಲ. APS ವಾಸ್ ದ ಬಿಗ್ಗೆಸ್ಟ್ ಕಾಲೇಜ್. ಅಲ್ಲಿ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ನಾನು 18ನೇದವನು ನಾನು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ. ಅವತ್ತೇ ದಿವಸ ಇನ್ನೊಂದು ರಾಜಾಜಿನಗರದಲ್ಲಿ ವಿದ್ಯಾವರ್ಧಕ ಸಂಘ ಅಂತ, ಅದೇ ವರ್ಷ ಶುರು ಆದದ್ದು. ಬರೀ ಗರಿ ಇತ್ತು ಅಲ್ಲೆಲ್ಲ ಮೇಲೆ. ಮೊದಲೇ ಬ್ಯಾಚ್ ಟೀಚರ್ ನಾನು. 2 ಅಪಾಯಿಂಟ್ಮೆಂಟ್ ಆರ್ಡರ್ ತೊಗೊಂಡು ಯಾವ್ದು ತೊಗೋಬೇಕು ಅಂತ ಗೊತ್ತಾಗಲಿಲ್ಲ ನನಗೆ. ನನ್ನ ಕನ್ಫ್ಯೂಷನ್ ಆದಾಗ ನಾನು ಹೋಗೋದು ರಾಮಕೃಷ್ಣ ಆದಿದೇವಾನಂದಜಿ ಇದ್ದರು ಅಧ್ಯಕ್ಷ. ಒಂಚೂರು ಕೂತ್ಕೊಂಡ್ಬಿಟ್ರೆ ಒಳ್ಳೇದಮ್ಮ, ಹಿಂದವ್ರು ಕಾಣಿಸಲ್ಲ, ಕಾಣ್ ಬಿ ಟ್ರಾನ್ಸ್ಪರೆಂಟ್ ದಟ್ಸ್ ದ ಪ್ರಾಬ್ಲಮ್. ಎಸ್, ದಟ್ಸ್ ಬೆಟರ್. ಆದಿದೇವಾನಂದಜಿ ಅಧ್ಯಕ್ಷರಾಗಿದ್ದರು.
ಅವ್ರಿಗೆ ಹೋಗಿ ಅವ್ರ ಮುಂದೆ ಕೊಟ್ಟು, ಸ್ವಾಮೀಜಿ ಎರಡರಲ್ಲಿ ಯಾವ್ದು ಆರಿಸ್ಕೊಳ್ಳಿ ಅಂತ ಕೇಳಿದೆ. ಅವ್ರು ನನಗೆ ಉತ್ತರ ಕೊಡಲಿಲ್ಲ. ಅವ್ರನ್ನ ಕೇಳು ಅಂತ ಬೇಡ ಮಾಡಿದ್ರು. ಯಾರೊಬ್ರು ಕೂತಿದ್ರಲ್ಲಿ ಸನ್ಯಾಸಿಗಳು. ಯಾರವರು ಅಂತ ಕೇಳಿದೆ. ಗೊತ್ತಿಲ್ವೋ, ರಂಗನಾಥಾನಂದಜಿ ಮಹಾರಾಜ್ ಅಂದರು. ಅವ್ರ ಬಗ್ಗೆ ಕೇಳಿದ್ದೆ, ಅವ್ರ ಪುಸ್ತಕ ಓದಿದ್ದೆ. ಆಮೇಲೆ ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ಆ ಪುಸ್ತಕ ಓದಿ, ಇಟರ್ನಲ್ ವ್ಯಾಲ್ಯೂಸ್ ಫಾರ್ ಅ ಚೇಂಜಿಂಗ್ ಸೊಸೈಟಿ ಅಂತ. ಒನ್ ಆಫ್ ದಿ ಮೋಸ್ಟ್ ಮ್ಯಾಗ್ನಿಫಿಸೆಂಟ್, ನೋ ಟೀಚರ್ ಕ್ಯಾನ್ ಡೂ ವಿದೌಟ್ ಇಟ್. ಇಟರ್ನಲ್ ವ್ಯಾಲ್ಯೂಸ್ ಫಾರ್ ಅ ಚೇಂಜಿಂಗ್ ಸೊಸೈಟಿ ಅಂತ. ಬದಲಾಗುತ್ತಿರುವ ಪ್ರಪಂಚಕ್ಕೆ ಶಾಶ್ವತ ಮೌಲ್ಯಗಳು ಅಂತ ನಾವು ಹೇಳ್ತೀವಿ. ಮೌಲ್ಯಗಳು ಬಿದ್ದು ಹೋಗ್ತಾ ಇದ್ದಾವೆ, ಮೌಲ್ಯಗಳು ಕಮ್ಮಿ ಆಗ್ತಾ ಇದ್ದಾವೆ. ಮೌಲ್ಯಗಳು ಕಮ್ಮಿ ಆಗಿಲ್ಲ, ನಾವು ಒಪ್ಕೊಳ್ತಾ ಇಲ್ಲ ಅಷ್ಟೇ. ಶಾಶ್ವತ ಮೌಲ್ಯಗಳು ಅಂತ ಬರೀತಾರೆ. ಆ ಪುಸ್ತಕ ಓದಿದವನು ನಾನು, ಬೆರಗಾಗಿದ್ದವನು. ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳ್ತಾ ಇದ್ರು, ಈ ಇಸ್ ದ ಟ್ರೂಯೆಸ್ಟ್ ಕಲ್ಚರಲ್ ಅಂಬಾಸಡರ್ ಆಫ್ ಇಂಡಿಯಾ. ಅವ್ರ ಬಗ್ಗೆ ಅಷ್ಟು ಮಾತು ಕೇಳಿದ್ದವನು ಫಸ್ಟ್ ಟೈಮ್ ನೋಡ್ತಿರೋದವ್ರನ್ನ ಮೈ ಜುಮ್ ಅಂದ್ಬಿಡ್ತು. ಹೋದೆ, ಅವ್ರ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಕಾಲು ಹಿಡಿದು ನಮಸ್ಕಾರ ಮಾಡಿ, ಸ್ವಾಮೀಜಿ, ಅವ್ರು ಇಂಗ್ಲೀಷಲ್ಲಿ ಮಾತಾಡೋರು, ಸ್ವಾಮೀಜಿ, ಹ್ಯಾವಿಂಗ್ ಸೆಲೆಕ್ಟೆಡ್ ಇನ್ 2 ಕಾಲೇಜಸ್, ವಿಚ್ ಒನ್ ಶಾಲ್ ಐ ಚೂಸ್ ಅಂದೆ. ಅವರು ಕಣ್ಣು ಮುಚ್ಕೊಂಡು ಟೆಲ್ ಮಿ ಅಬೌಟ್ ದ ಕಾಲೇಜಸ್ ಅಂದರು. ನಾನು ವರ್ಣನೆ ಮಾಡಿದೆ APS ಕಾಲೇಜು. ನನ್ನ ಉದ್ದೇಶ ಏನಿತ್ತು, ಅವ್ರ ಬಾಯಿಂದ ಅಲ್ಲೇ ಹೋಗು ಅಂತ ತಿಳಿಸ್ಕೋಬೇಕು ನಾನು. ಇದು ಬ್ಯಾಕ್ ಸೀಟ್ ಡ್ರೈವಿಂಗ್ ಇದು. ಅವ್ರು ಹೇಳ್ದಂಗೆ ನಾನು, ಸ್ವಾಮೀಜಿ ಕಾಲೇಜ್ ಭಾಳ ದೊಡ್ಡದು, ಒಂದು 18ನೇದು ಒಂದು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ, ಏನ ವಾಟ್ ಅಬೌಟ್ ದಿ ಅದರ್ ಕಾಲೇಜ್ ಅದು. ಎಷ್ಟು ಸಾಧ್ಯತೆ ಅಷ್ಟು ನಿರಾಶೆಯಿಂದ ಹೇಳಿದೆ, ಏನಿಲ್ಲ ಸ್ವಾಮೀಜಿ, ಗರಿ ಹಾಕಿದ್ದಾರೆ, ನಾನೇ ಮೊದಲೇ ಟೀಚರು, ನನಗೇನು ಅನುಭವ ಇಲ್ಲ, ನಾನು ವೈಸ್ ಪ್ರಿನ್ಸಿಪಲ್ ಥರ ಆಗ್ಬಿಟ್ಟಿದ್ದೇನಲ್ಲಿ. ಆ ಕಾಲೇಜ್ ಇದೆ, ಈಗ ಶುರುವಾಗಿದೆ, ಮುಂದೆ ಏನು ಭವಿಷ್ಯ ಗೊತ್ತಿಲ್ಲ ಕಾಲೇಜಿದ್ದು. ನಾನೇನು ಅಂದ್ಕೊಂಡಿದ್ದೆ ಹೇಳಿ, ನೀನು APSಗೆ ಹೋಗು ಅಂತಾರೆ ಅವರು ಅಂತ. ದೊಡ್ಡವ್ರ ಲಕ್ಷಣ ಬೇರೆ. ಅವ್ರು ಒಂದು ಕ್ಷಣ ಕಣ್ಣು ಮುಚ್ಕೊಂಡು ಹೇಳಿದರು, ಸನ್, ಪ್ಲೀಸ್ ರಿಮೆಂಬರ್ ಇಟ್ ಫಾರ್ ಆಲ್ ಟೈಮ್ಸ್ ಟು ಕಮ್. ಇಟ್ಸ್ ಬೆಟರ್ ಟು ಬಿ ಎ ಲೀಡರ್ ಆಫ್ ಎ ಸ್ಮಾಲ್ ಗ್ರೂಪ್ ರಾದರ್ ದೆನ್ ದಿ ಫಾಲೋವರ್ ಆಫ್ ಎ ಬಿಗ್ ಗ್ರೂಪ್. ಎಷ್ಟು ಚಂದದ ಮಾತಲ್ವಾ. ಇಟ್ಸ್ ಬೆಟರ್ ಟು ಬಿ ಎ ಲೀಡರ್ ಆಫ್ ಎ ಸ್ಮಾಲ್ ಗ್ರೂಪ್ ರಾದರ್ ದೆನ್ ದಿ ಫಾಲೋವರ್ ಆಫ್ ಎ ಬಿಗ್ ಗ್ರೂಪ್ ಅಂದರು. ಐ ಗಾಟ್ ಮೈ ಆನ್ಸರ್. ವೆನ್ ಬ್ಯಾಕ್ ಟು ವಿದ್ಯಾವಂತ ಸಂಘ ಆ್ಯಂಡ್ ಐ ವಾಸ್ ಹ್ಯಾಪಿ ಆಲ್ ಥ್ರೂ. ಅವ್ರಿಗೆ ಹೋದಾಗ ನಾ ಈ ಕವರ್ ಕೊಟ್ಟಿದ್ದೇನೆ. ನೋ, ಯು ವಾಂಟ್ ಟು ಬಿ ಎ ಟೀಚರ್ ನಾವು ಅಂದರು. ಎಸ್ ಸ್ವಾಮೀಜಿ ಅಂದೆ. ಕ್ಯಾನ್ ಐ ಬಿಕಮ್ ಎ ಟೀಚರ್ ಸ್ವಾಮೀಜಿ ಅಂದೆ. ಈ ದೊಡ್ಡವ್ರು ಸರಿಯಾಗಿ ಉತ್ತರ ಕೊಡಲ್ಲ ರೀ. ಯಾವಾಗ ತಕರ ದೊಡ್ಡವ್ರ ಬಗ್ಗೆ ನೇರವಾಗಿ ಉತ್ತರ ಕೊಡೋದೇ ಅಲ್ಲ. ನಮಗೆ ಅರ್ಥ ಮಾಡ್ಕೊಳಕ್ಕೆ ಹೇಳ್ತಾರೆ. ನಾನು ಕೇಳಿದ್ದು ಪ್ರಶ್ನೆ ಒಂದು ಉತ್ತರ ಬೇಕಾಗಿತ್ತು, ಟೀಚರ್ ಆಗ್ಲಾ ಬೇಡವಾ ಅಂತ. ಅವ್ರು ಹೇಳಿದ್ರು, ಐ ಹ್ಯಾವ್ ಗಾಟ್ 3 ಕ್ವೆಶ್ಚನ್ಸ್ ಫಾರ್ ಯು. ಐ ವಾಂಟೆಡ್ ಅನ್ ಆನ್ಸರ್, ಇನ್ಸ್ಟೆಡ್ ಐ ಗಾಟ್ 3 ಕ್ವೆಶ್ಚನ್ಸ್. Please ponder over them. If the answers to these 3 questions is yes, go ahead and become a teacher. You will be happy. Your students will be happy. If the answer is no, or you are not sure, for God's sake, don't become a teacher. Nothing is lost. ಮೂರೇ ಪ್ರಶ್ನೆ ಕೇಳಿದ್ರು ಸ್ನೇಹಿತರೆ ಅವರು. I tell you, for all these 51 years, these questions have haunted me. ನನ್ನ ಕಾಡ್ಬಿಟ್ಟಿದ್ದ ಪ್ರಶ್ನೆಗಳನ್ನು. ನೀವೆಲ್ಲರೂ ವಯಸ್ಸಲ್ಲಿ ನನಗಿಂತ ಸಣ್ಣವರು, ಜ್ಞಾನದಲ್ಲಿ ದೊಡ್ಡವರು, ವಯಸ್ಸಿನಲ್ಲಿ ಸಣ್ಣವರು. ನಾನು ಬಂದದ್ದು ಉದ್ದೇಶ ಅಂದರೆ ಆ 3 ಪ್ರಶ್ನೆಗಳನ್ನು ನಿಮ್ಮ ಹೆಗಲಿಗೆ ಹಾಕಿ ಹೋಗ್ಬಿಡ್ಬೇಕು. ಅವು ಎಲ್ಲಿವರೆಗೂ 3 ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಾವು, ಆಸ್ ಲಾಂಗ್ ಆಸ್ ದೀಸ್ 3 questions haunt you, there is a possibility to become a great teacher and your students will love you. If these 3 questions have no relevance to you or you are not bothered about it, there is a possibility you miss the chance. Questions are very simple, very, very simple. First question is, do you love your subject? Do you love your subject? You all say, yeah, we love subject. That's why we are teaching, no? ಅದಕ್ಕೆ ಪಾಠ ಮಾಡ್ತಿದ್ದೀವಲ್ಲ. ಕ್ವಶನ್ ಅಟ್ ಇನ್ನೋಸೆಂಟ್ ಕ್ವಶನ್ ಅಲ್ಲ, ಲೋಡೆಡ್ ಕ್ವಶನ್ಸ್ ಅವೆಲ್ಲ. Do you love your subject because it gives you a job and salary? Or you can't live without it? ನಾನು ಈ ಕೆಲಸ ಮಾಡದೆ ಹೋದ್ರೂ ವಿಷಯ ಓದ್ತಿದ್ನ ಅದನ್ನು. ನಾವು ಎಷ್ಟರ ಮಟ್ಟಿಗೆ ಆ ವಿಷಯದ ಬಗ್ಗೆ ಹುಚ್ಚಿಡಿಸ್ಕೋಬೇಕು, ವಿಷಯದ ಬಗ್ಗೆ. ಕೆಲವರು ಇದ್ದಾರೆ, ಐ ಆಮ್ ಸೋ ಹ್ಯಾಪಿ ಅಬೌಟ್ ದೋಸ್ ಟೀಚರ್ಸ್, ದೇ ಆರ್ ಸೋ ಅಬ್ಸೆಸ್ಡ್ ಅಬೌಟ್ ದಿ ಸಬ್ಜೆಕ್ಟ್. ಓದ್ಬೇಕು, ತಿಳ್ಕೊಬೇಕು, ಆ ಪುಸ್ತಕ ತರಬೇಕು, ಈ ಪುಸ್ತಕ ತರಬೇಕು, ಅವ್ರಿಗೆ ಫೋನ್ ಮಾಡಿ ಕೇಳಬೇಕು. ಆದರೆ ಬಹಳಷ್ಟು ಜನ ಮಾಡಲ್ಲ. Dr. Linus Pauling, chemistry professor, would certainly know. I had a chance of seeing him once and working with him for some time in MIT. Greatest professor of English. Chemical bonds alla one Nobel Prize, ಇನ್ನೊಂದು Nobel Prize for Peace, 2 Nobel ಪ್ರಶಸ್ತಿ ಬಂದಂಥ ಮನುಷ್ಯ. 1971ಗೆ ಅವ್ರನ್ನ ದಿಲ್ಲಿ ಕರ್ಕೊಂಡ್ಬಂದಿದ್ರು. ಕರ್ಕೊಂಡ್ಬಂದಾಗ ವಿಕ್ರಮ್ ಸಾರಾಭಾಯಿ ವಾಸ್ ದಿ ಆರ್ಗನೈಸಿಂಗ್ ಸೆಕ್ರೆಟರಿ. ನಾವೆಲ್ಲ ಹುಡುಗರು ವಿ ಆರ್ ಆಸ್ಟ್ರಕ್ ಬೈ ದಿ ಪ್ರೆಸೆನ್ಸ್ ಆಫ್ ದೋಸ್ ಪೀಪಲ್. ವಿಕ್ರಮ್ ಸಾರಾಭಾಯಿ ನೋಡೋದು, ಲೀನಸ್ ಪಾಲಿಂಗ್ ನೋಡೋದು, ಹುಡುಗರು. ಐ ವಾಸ್ MSc ಸ್ಟೂಡೆಂಟ್ ಅವಾಗ. ಪೇಪರ್ ಪ್ರೆಸೆಂಟೇಷನ್ ಇತ್ತು ಒಂದು ಎಲೆಕ್ಟ್ರೋಫೋರೆಸಿಸ್ ಮಾಡಿ. ಅಲ್ಲಿ ಕೂತ್ಕೊಂಡಾಗ
ಲೀನಸ್ ಪೌಲಿಂಗ್ ಏನು ಮಾಡಿದ್ದಾರೆ, ಹಿಂದಿನ ದಿವಸ ವಿಕ್ರಮ್ ಸಾರಾಭಾಯಿ ಅವರು ಅವ್ರು ಕರ್ಕೊಂಡು ಹೋಗಿ ಸಮ್ ಆಫ್ ದಿ ಬೆಸ್ಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ತೋರಿಸ್ಕೊಂಡ್ಬಂದಿದ್ದಾರೆ, ದಿಲ್ಲಿ ಚಂಡೀಗಢ ಸುತ್ತಮುತ್ತ ಇರುವಂಥದ್ದನ್ನು ತೋರಿಸ್ಕೊಂಡ್ಬಂದು ಓಪನಿಂಗ್ ಸೆಷನ್ನಲ್ಲಿ ಕೇಳ್ಬಿಟ್ರು ಸಾರಾಭಾಯಿ, ಡಾಕ್ಟರ್ ಪೌಲಿಂಗ್, ಯು ಸಾ ಸಮ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ಅರೌಂಡ್ ಡೆಲ್ಲಿ ಆ್ಯಂಡ್ ಚಂಡೀಗಢ, ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ದೆಮ್? ಕೇಳಬಾರ್ದಾಗಿತ್ತು. ಆತ ನೇರ ಮಾತಾಡೋ ಮನುಷ್ಯ. ತನ್ನ ಪ್ರೆಸಿಡೆಂಟ್ಗೆ ಕಿಮ್ಮತ್ ಕೊಡಲಿಲ್ಲ ಅವನು. ನಿಕ್ಸನ್ ಪ್ರೆಸಿಡೆಂಟ್ ಇದ್ದಾಗ ಈ ವೆಂಟ್ ಆನ್ ದ ನ್ಯಾಷನಲ್ ಟೆಲಿವಿಷನ್ ಸೆಡ್, ಯು ಆರ್ ಅ ಬ್ಲಡಿ ಇಡಿಯಟ್, ಯು ಆರ್ ಬಾಂಬಾರ್ಡಿಂಗ್ ಇನ್ನೋಸೆಂಟ್ಸ್ ಇನ್ ವಿಯೆಟ್ನಾಂ, ಸ್ಟಾಪ್ ದ ವಾರ್ ಅಂತ ಹೇಳಿ 200 ಜನ ನೊಬೆಲ್ ಲಾರೆಟ್ಸ್ ಅನ್ನು ಕರ್ಕೊಂಡು ಹೋಗಿ ಯುದ್ಧ ನಿಲ್ಲಿಸಿದಂಥ ಮನುಷ್ಯ. ನೊಬೆಲ್ ಪ್ರೈಸ್, ಪೀಸ್ ಪ್ರೈಸ್ ಬಂದವ್ರಿಗೆ. ತನ್ನ ಪ್ರೆಸಿಡೆಂಟ್ಗೆ ಕೇರ್ ಮಾಡಿದವರು ವಿಕ್ರಮ್ ಸಾರಾಭಾಯಿ ಕೇರ್ ಮಾಡ್ತಾರೆ. ವಿಕ್ರಮ್ ಈ ಆಸ್ಟ್ ಇಟ್, ದೇರ್ ಯು ಆರ್ ಆಸ್ಕಿಂಗ್ ಫಾರ್ ಇಟ್ ಅಂದರು. ಹೇಳಿದರು, ಎಸ್, ಐ ಸಾ ಯುವರ್ ಕಾಲೇಜಸ್ ಆ್ಯಂಡ್ ಸ್ಕೂಲ್ಸ್, ದೇ ಆರ್ ಎಕ್ಸಲೆಂಟ್, ಬಟ್ ಮೈ ಅಸೆಸ್ಮೆಂಟ್ಸ್ ಆರ್ ಡಿಫರೆಂಟ್. You have got first grade buildings, second grade laboratories, I'm sorry, third grade teachers. He said on the platform, hitting flat on the face. You're shocked. Don't take me wrong. My assessments are different, I told you. I went to your libraries. There are excellent books. I picked up the book and went to the last page, issue page. I asked the librarian, how many times the teachers have taken this book? Not many. Then I went to the physics department. There was a digital voltmeter. Please remember 1971. Digital voltmeter. I was so happy. I asked the teacher, how many times I give it to the students? She told me, we don't give it to them, sir. They break it, sir. We keep it in the cupboard and show them. He said, it's nonsense. It's better to use a coconut shell as a voltmeter rather than digital voltmeter not used. So many teachers came to me for autograph signature. So many people came to me. I asked them only one question, and nobody answered it completely. One question I asked everybody, ಆ ಪ್ರಶ್ನೆ ತಾವು ಕೇಳ್ಕೋಬಹುದು ಮನಸ್ಸಲ್ಲಿ. He asked, can you tell me the names of 3 books in your discipline that you read last year? He is not asking the critical evaluation of the book. He is only asking, can you name the 3 books that in your subject that you read last year? Many teachers fumbled, could mention 1 name or at best 2 names, 3 names they could not mention. That means they stopped reading. They stopped reading. The greatest tragedy of teaching is we stop reading. We become perhaps like fossils. ಅದೇ ಪುಸ್ತಕ ಟೆಕ್ಸ್ಟ್ ಬುಕ್ಕಿಗೆ ಎಷ್ಟು ಬೇಕೋ, ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಓದ್ಕೊಳ್ಳೋದು ಮಾತ್ರ, ಕರಿಕ್ಯುಲಮ್ಗೆ ಎಷ್ಟು ಬೇಕೋ ಅಷ್ಟು ಓದಿ 10 ವರ್ಷ ಆದಮೇಲೆ ಐ ಆಮ್ ಜಸ್ಟ್ ಆಸ್ ಗುಡ್ ಆಸ್ ಅ ಕರಿಕ್ಯುಲಮ್ ಆ್ಯಂಡ್ ನೋ ಬೆಟರ್. ಆ್ಯಂಡ್ ದಟ್ಸ್ ನಾಟ್ ದ ವೇ ಐ ಲವ್ ಮೈ ಸಬ್ಜೆಕ್ಟ್ಸ್. ನಾವೆಲ್ಲ ಭಾಳ ಒಳ್ಳೆಯವರು, ತುಂಬ ಸಿನ್ಸಿಯರ್ ಜನ ನಾವು. ಅನ್ಕೋತೀವಿ ಈ ಸಲ ವೆಕೇಶನ್ ಒಂದು 2 ಪುಸ್ತಕ ಓದಬೇಕು ಅಂತ ಅನ್ಕೊಂಡಿರ್ತೀವಿ ನಾವು. ಅನ್ಕೋತೀವಿ ರಜೆ ಆಗಿಬಿಡುತ್ತೆ, ಆದ ತಕ್ಷಣ ಏನು ಮಾಡೋಕ್ಕಾಗತ್ತೆ, ಒಂದು ಗೃಹ ಪ್ರವೇಶ ಇದೆ, 2 ಮದುವೆ ಇದೆ, ಒಂದು ಫ್ಯಾಮಿಲಿ ಟೂರ್ ಇದೆ, ಎಲ್ಲ ಹೋಗ್ಬಿಟ್ಟು ಡಿಪಾರ್ಟ್ಮೆಂಟ್ ಯೂನಿವರ್ಸಿಟಿ ಶುರು ಆಗೋ ಹಿಂದಿನ ದಿವಸ ಬಂದು ಊರಿಗೆ ಬಂದು ಮರುದಿವಸ ಸ್ಟಾಫ್ ರೂಮಲ್ಲಿ ಅಪಾಲಜಿ. ಆಗಲಿಲ್ಲ ನೋಡ್ರಿ ಓದೋದಕ್ಕೆ. ಓದ್ಬೇಕು ಅಂದ್ಕೊಂಡಿದ್ದೆ, ಆಗಲಿಲ್ಲ. ಬಿಕಾಸ್ ಇಟ್ ವಾಸ್ ನಾಟ್ ಎ ಪ್ರಯಾರಿಟಿ. ಇಟ್ ನಾಟ್ ಎ ಪ್ರಯಾರಿಟಿ. ಅವ್ರು ಅದೇ ಪ್ರಶ್ನೆ ಕೇಳ್ತಿದ್ರು, ಡು ಯು ಲವ್ ಯುವರ್ ಸಬ್ಜೆಕ್ಟ್? ನಾವು ಈ ಸೀರಿಯಲ್ ಬಯೋದು ಬೇಡ, ಸೀರಿಯಲ್ ನೋಡಿದಿರಲ್ಲ ನೀವು? ನೋಡ್ತಾರೆ ಕೆಲವರು ಅನ್ಸುತ್ತೆ, ಸಾಯಂಕಾಲ ಸೀರಿಯಲ್ ನೋಡ್ತೀವಿ, ಏನು ಭಕ್ತಿಯಿಂದ ನೋಡ್ತೀವಿ. ಅಕಸ್ಮಾತ್ ಆ ಸೀರಿಯಲ್ ನಡೆದಾಗ, ಅತ್ಯಂತ ಪ್ರೀತಿ ಸೀರಿಯಲ್ ನಡೆದಾಗ ಕರೆಂಟ್ ಹೋಗ್ಬಿಟ್ರೆ ಏನು ಸಂಕಟ ಆಗುತ್ತೆ. ಬೈಕೊಂಡು ಇನ್ನೊಬ್ರು ಯಾರಿಗೋ ಫೋನ್ ಮಾಡಿ, ನಿಮ್ಮ ಲೈಟ್ ಇತ್ತ ಅಂತ ಇತ್ತು, ಏನಾಯ್ತು ಸೀರಿಯಲ್ ಇವತ್ತು? ಅವ್ರು 45 ನಿಮಿಷ ಹೇಳ್ತಾರೆ, ಅರ್ಧ ತಾಸು ಸಿನಿಮಾ ಸೀರಿಯಲ್ಲು, ಇನ್ನು 15 ಮಿನಿಟ್ ಎಕ್ಸ್ಪರ್ಟ್ ಕಾಮೆಂಟ್ರಿ, ನಾಳೆ ಏನಾಗ್ಬೋದು. ನಾವು ಈ ಸೀರಿಯಲ್ ಏನಾಯಿತು ಅಂತ ಫೋನ್ ಮಾಡಿ ಕೇಳುವಂಥವ್ರು, ಹೌ ಡು ಯು ಟೀಚ್ ದ ಸಬ್ಜೆಕ್ಟ್ ಇನ್ ಯುವರ್ ಡಿಪಾರ್ಟ್ಮೆಂಟ್? ಕೇಳಿದ್ದೀವ ನಾವು ಯಾರಿಗಾದ್ರು? ಐ ಫೈಂಡ್ ದಿಸ್ ಡಿಫಿಕಲ್ಟ್, ಸ್ಟೂಡೆಂಟ್ಸ್ ಫೈಂಡ್ ಇಟ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. ಟೆಲ್ ಮಿ, ಹೌ ಡು ಯು ಹ್ಯಾಂಡಲ್ ಇನ್ ಯೂನಿವರ್ಸಿಟಿ? ಬೇರೆ ದೇಶಕ್ಕೆ ಫೋನ್ ಮಾಡಿ, ಸ್ನೇಹಿತರಿದ್ದಾರೆ ಎಲ್ಲ ಕಡೆನೂ, ಹೌ ಡು ಯು ಹ್ಯಾಂಡ್ ಮ್ಯಾನೇಜಸ್? ಕ್ಯಾನ್ ಯು ಟೆಲ್ ಮಿ ಸಮ್ ಬ್ಯೂಟಿಫುಲ್ ವೇ ಆಫ್ ಸೀಕಿಂಗ್ ದಟ್ ದಿ ಸ್ಟೂಡೆಂಟ್ ಗೆಟ್ ಕನ್ವಿನ್ಸ್ ಅಬೌಟ್ ಇಟ್ ಅಂತ ಕೇಳೋ ಹಾಗೆ ನಾವು ಸಾಮಾನ್ಯವಾಗಿ ಕೇಳಲ್ಲ. ನೀವು ಕೇಳ್ತೀವಿ, ಒಳ್ಳೆಯವ್ರು, ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ ನಾನು. ಅದು ಸಾಮಾನ್ಯವಾಗಿ ಟೀಚಿಂಗ್ ಹೆಂಗಾಗಿದೆ ಅಂದರೆ, ವಿ ಡೋಂಟ್ ಗಿವ್ ದಟ್ ಸೀರಿಯಸ್ ಎಫರ್ಟ್ ಆನ್ ಮಾಸ್ಟರಿಂಗ್ ದಿ ಕರಿಕ್ಯುಲಮ್ ಸಬ್ಜೆಕ್ಟ್ ಬಗ್ಗೆ. ಕೆಲವು ಟೀಚರ್ ಇದ್ದಾರೆ, ನಿಮ್ಮಲ್ಲಿ ಕೂಡ ಇದ್ದಾರೆ, ಏನು ಕೇಳಿದ್ರು ಕೂಡ ತಕ್ಕಂತ ಹೇಳ್ತಾರೆ, ಓದ್ಕೊಂಡಿದ್ದಾರೆ ಚೆನ್ನಾಗಿ. ಎಲ್ಲಿವರೆಗೂ ನಾನು ಆಳವಾಗಿ ಓದಲ್ವೋ ಅಲ್ಲಿವರೆಗೂ ನನ್ನ ವಿಷಯದ ಬಗ್ಗೆ ಪ್ರೀತಿ ಇಲ್ಲ. ನನಗೆ ನನ್ನ ವಿಷಯದ ಬಗ್ಗೆ ಪ್ರೀತಿ ಇಲ್ಲ ಅಂದರೆ ಆ ಮಕ್ಕಳೆಲ್ಲ ಪ್ರೀತಿ ಕೊಡ್ಸೋಕೆ ಸಾಧ್ಯವೇ ಇಲ್ಲ. ನಾನು ಇಫ್ ಐ ಆಮ್ ನಾಟ್ ಎಂಜಾಯಿಂಗ್ ಮೈ ಕ್ಲಾಸ್, ಟೇಕ್ ಇಟ್ ಫ್ರಮ್ ಮೀ, ಸ್ಟೂಡೆಂಟ್ಸ್ ಆರ್ ನಾಟ್ ಲೈಕಿಂಗ್ ಇಟ್. ಅದು ಫಸ್ಟ್ ಕ್ವಶನ್ ಅವ್ರು ಕೇಳಿದ್ರು. ಸೆಕೆಂಡ್ ಕ್ವಶನ್ ಇನ್ನೂ ಚೆನ್ನಾಗಿದೆ, ಡು ಯು ಲವ್ ಯುವರ್ ಪ್ರೊಫೆಷನ್? ಡು ಯು ಲವ್? ಫಸ್ಟ್ ಸ್ಟೂಡೆಂಟ್ ಸಬ್ಜೆಕ್ಟ್ ಆಯಿತು. Second, do you love your profession? Yeah, that's why I'm here for 20 years. His question again is loaded. Are you there because it gives you salary and sustenance?
or you feel this is the best job on earth. If I am doing my job disinterestedly, ಅಯ್ಯೋ IAS ಟ್ರೈ ಮಾಡಿದೆ ಆಗಲಿಲ್ಲ, ಬ್ಯಾಂಕ್ ಆಫೀಸರ್ ಪೋಸ್ಟು KS ಆಗಲಿಲ್ಲ, ಕೊನೆಗೆ ಏನು ಮಾಡೋದು, ಮೇಸ್ಟ್ರಾದ, ಏನೂ ತಪ್ಪಿಲ್ಲ. ಅವ್ರು ಹೇಳೋರು God is not a super bazaar, can give you everything, but he will not stop you from enjoying what you get. You can enjoy what you get. I am a teacher, I am so happy about my teaching. ನನಗೆ ಅನಿಸಿದ್ದು ಅದು ಹೇಳೋದು ಜಾಸ್ತಿ ಆಗುತ್ತೆ, ಒಂದು 5 ನಿಮಿಷ ಆಗ್ಬೋದಾ? ಅದೊಂದು ಘಟನೆ ಹೇಳ್ಬಿಡ್ಬೇಕು, ನಿಮಗೆ ಗೊತ್ತಿರಬೇಕು ಅದು, ಬಟ್ ಹೇಳ್ತೀನಿ, ಎಲ್ಲ ಹೇಳಿದ್ದೀನಿ ನಾನು. ಡೂ ಯು ಲವ್ ಯುವರ್ ಪ್ರೊಫೆಷನ್ ಅಂದಾಗ ನನಗೆ ಘಟನೆ ತಲೆಗೆ ಬರುತ್ತೆ. ನಾನು ಜಪಾನಲ್ಲಿದ್ದೆ, ಟೋಕಿಯೋದಲ್ಲಿ. ಒಂದು ದಿವಸ ಬೇಗ ಕ್ಲಾಸ್ ಮುಗಿದೋಯ್ತು ಬಂದು, ಟೀಚಿಂಗ್ ದಿ ಕೆಮಿಸ್ಟ್ರಿ, ಅವಾಗ ಕೆಮಿಸ್ಟ್ರಿ ಪಾಠ ಮಾಡ್ತಿದ್ದೆ. ಅವಾಗ ಮಾಡಿ ಬೇಗ ಬಂದು ಹೋಟೆಲಿಗೆ ಬಂದೆ. ಖಾಲಿ ಕೂತು ಏನು ಮಾಡೋದು, ಇದು ಅರ್ಲಿ ಪಾರ್ಟ್ ಆಫ್ 70s, 73, 74 ಆ ಟೈಮ್. ನನಗೆ ಜಪಾನಿ ಭಾಷೆ ಬರೋಲ್ಲ, ಟಿ ವಿ ಎಲ್ಲ ಜಾಸ್ತಿ ಪ್ರಿಡಾಮಿನೆಂಟ್ಲಿ ಜಾಪನೀಸ್ ಇತ್ತು. ಬರ್ ವಾಕಿಂಗ್ ಹೋಗೋಣ ಅಂತ ಹೊರಗಡೆ ಹೋದೆ, ಹೋಟೆಲಿಂದ ಹೊರಗೆ ಹೋದರೆ ಒಂದು ದೊಡ್ಡ ಪಾರ್ಕ್, ಬ್ಯೂಟಿಫುಲ್ ಪಾರ್ಕ್. ಒಳಗೆ ಹೋದ ತಕ್ಷಣ ಹುಡುಗ ಬಂದ, ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ಕನ್ನಡ, ಐ ರೈಟ್? ಈಸ್ ದರ್ ಎನಿಬಡಿ ಯು ಕಾಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ? ಬರುತ್ತಲ್ಲ, ತಡಿ, ನಾನು ಸುಮ್ಮನೆ ಮಾತಾಡಿದವನು ಏನೋ ಮಾತಾಡೋದು ಅನ್ಬಾರ್ದು, ಗೊತ್ತಾಗಬೇಕು. ಪರ್ಪಸ್ ಆಫ್ ಕಮ್ಯುನಿಕೇಶನ್ ಇಸ್ ಟು ಬಿ ಅಂಡರ್ಸ್ಟ್ಯಾಂಡ್. ಸೊ ಹೋದಾಗ ಎದುರಿಗೆ ಹುಡುಗ ಬಂದ, ಜಪಾನಿ ಹುಡುಗ, 2 ಹೆಗಲಿಗೆ 2 ಬಿದಿರಿನ ಬುಟ್ಟಿ ಹಾಕ್ಕೊಂಡಿದ್ದಾನೆ. ಬಂದು ನಾವು ಲಾಲ್ಬಾಗ್ ಹೋದ್ರೆ ಕೊಡ್ತಾರಲ್ಲ, ಕಳ್ಳೆಪುರಿ ಎಲ್ಲ ಮಾಡ್ತಾರಲ್ಲ, ಹಾಗೆ ಮಾರ್ತಿದ್ದಾನೆ. ಬುಟ್ಟಿ ಇಟ್ಟ, ಅದನ್ನು ಸಾಮಾನು ತೆಗೆದು ಮಾರ್ತಾ ಇದ್ದ. ಒಂದು ಬುಟ್ಟಿ ಅಂತ ತೆಗೆದು ಒಂದು ಪಾರಿವಾಳ ತೆಗೆದ, ಪೀಷನ್, ದೊಡ್ಡ ಪಾರಿವಾಳ, ಥೇಟ್ ಪಾರಿವಾಳನೇ. ಆ ಬಣ್ಣ, ಆ ಗರಿ, ಆ ಕಣ್ಣು ಗರಗರ ತಿರುಗೋದು, ಚೂಪಾಗಿರೋದು ಚುಂಚು ಎಲ್ಲ ಚೆನ್ನಾಗಿತ್ತು. ಅವನೇನು ಮಾಡಿದ ಗೊತ್ತಾ, ತೆಗೆದು ಬಲಗಡೆ ರೆಕ್ಕೆ ಎತ್ತಿದ, ಅಲ್ಲೊಂದು ಕೀಲಿ ಇತ್ತು. ಆವಾಗ ಜಪಾನ್ ವಾಸ್ ಫೇಮಸ್ ಫಾರ್ ಮೆಕ್ಯಾನಿಕಲ್ ಟಾಯ್ಸ್. ಹಿಂಗೆ ಕೀ ಕೊಟ್ಟು ಹಿಂಗೆ ಎಸೆದ, ಅದು 3 ಸುತ್ತು ರೆಕ್ಕೆ ಪಟ್ಟ ಪಟ್ಟ ಪಡ್ಕೊಂಡು ವಿಮಾನದ ಹಾಕಿ ಸುತ್ತಿ ವಿಮಾನದ ಹಾಕಿ ಕೆಳಗಿಳಿತು. ಅದನ್ನು ಭಾಳ ಚಂದ ಅನಿಸ್ತು. ನನ್ನ ಅಕ್ಕನ ಮಗಳ ಸಲ ತೊಗೋಬೇಕು ಅಂತ ಹೋದೆ. ಅವನಿಗೆ ಇಂಗ್ಲೀಷ್ ಬರೋಲ್ಲ, ನನಗೆ ಜಪಾನೀಸ್ ಭಾಷೆ ಬರೋಲ್ಲ, ಗೊತ್ತಲ್ಲ, ಬೇರೆ ದೇಶಕ್ಕೆ ಹೋದಾಗ ಒದ್ದಾಟ. ಏನು ಮಂದ ಅಂದ್ಕೊಂಡು ಅನ್ನೋ ತೋರಿಸ್ದ ಹರಕೋರ್ಗೆ ಇಂಗ್ಲೀಷಲ್ಲಿ ಏನು ದುಡ್ಡು ಕೊಟ್ಟು ತೊಗೊಂಡೆ. ಅದನ್ನು ತೊಗೊಂಡ್ಮೇಲೆ ಏನು ಮಾಡ್ತೀರಿ ಹೇಳಿ ನೀವು? ಮಕ್ಕಳನ್ನ ಕರ್ಕೊಂಡು ಎಲ್ಲ ಹೋಗ್ತೀರಿ, ಒಂದು ಗುಯ್ಯಿ ತಿರುಗಿಸೋ ಅಡುಗೆ ಸಾಮಾನು ಇರ್ತದೆ, ಮಗು ಬೇಕಂತ ಪಡಿಸ್ಬಿಡ್ತೀರಿ, ಟ್ರೈ ಮಾಡಿ ನೋಡ್ತೀರಲ್ಲ. ನಾನು ಅದೇ ಮಾಡಿದೆ. ಆ ಪಕ್ಷಿ ತೋರಿಸಿದ್ದಲ್ಲ ಹಾಗಿದ್ರು, ತೊಗೊಂಡೆ, ಬಲಗಡೆ ರೆಕ್ಕೆ ಎತ್ತಿದೆ, ಕೀ ಕೊಟ್ಟೆ, ಅವನ ಹೆಸರು ನೆನಪಿತ್ತಲ್ಲ, ಹಾಗೆ ಎಸೆದೆ. ಅದು 3 ರೌಂಡ್ ಹೋಗಲಿಲ್ಲ, ಸೀದಾ ಹಿಂಗೆ ಹೋಯ್ತು. ನಿಮಗೆಲ್ಲ ಗೊತ್ತಿದೆ, ಗಲಗಲ ತಿರುಗಿಸೋದು ಮಕ್ಕಳು ತೊಗೊಂಡಿರ್ತೀರಲ್ಲ, ನೀವು ಟ್ರೈ ಮಾಡಿ ನೋಡಿ, ಬರಲ್ಲ, ಅದನ್ನ ಹಾಕ್ಬೇಕು ಅದಕ್ಕೆ. ನಾನು ಒಗೆದು ಸೀದಾ ಹೋಯ್ತು. ನನಗೆ ಹೆದರಿಕೆ, ಪಬ್ಲಿಕ್ ತೋಟ ಇದು, ಯಾರಾದರೂ ಬರ್ತಿರ್ತಾರೆ, ಚುಚ್ಚಿದ್ರೆ ಗತಿ ಏನು? ಚೂಪಿದೆ ಅದ್ರದ್ದು. ನಾ ಅದಕ್ಕೆ ನೋಡ್ತಾ ಇದ್ದೇನೆ, ಬಾಯಿ ತಗೋದು ಎದೆ ನಿಂತು ಹೋಯ್ತು ಬಡತನ. ಒಂದು ಸಣ್ಣ ವಯಸ್ಸಿನ ದಂಪತಿಗಳು ಎದುರಿಗೆ ಬರ್ತಾ ಇದ್ದಾರೆ, ಗಂಡ ಹೆಂಡತಿ. ಗಂಡಗೊಂದು 26, 27, ಹೆಂಡತಿಗೆ ಒಂದು 21, 22 ವಯಸ್ಸು ಇರಬೇಕು. ಇಬ್ಬರು ನಡುವೆ ಪುಟ್ಟ ಮಗು, 2 ವರ್ಷದ 1.5 ವರ್ಷದ ಮಗು ನೋಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಈ ದರಿದ್ರ ಪಕ್ಷಿ ನಾನೇ ತಾನೇ ಬಿಟ್ಟದ್ದು. ಸೀದಾ ಹೋಗಿ ಮಗುನ ಹಣೆ ಪಡಿತು, ಈ ಬಲಗಣ್ಣಿನ ಮ್ಯಾಲೆ ಪಡಿತು. ಬಡ ರಕ್ತ ಸುರಿಯೋಕ್ಕೆ ಶುರು ಆಯಿತು. ಇದೇನಾದರೂ ತುಮಕೂರಲ್ಲಾಗಿದ್ರೆ ಏನಾಗಿರೋದು? ಒಂದು 100 ಜನ ಸೇರಿರೋರು ನನಗೆ ಹ್ಯಾಕ್ ಬುದ್ಧಿ ಕಲಿಸಿರೋರು ಅಂದರೆ, ಮುಂದೆ ನನ್ನ ಜೀವನದಲ್ಲಿ ಕನಸಲ್ಲಿ ಕೂಡ ಪಾರಿವಾಳ ಬರಲ್ಲ ಅಲ್ವಾ? ನನಗೆ ಗೊತ್ತಿತ್ತು ಹೊಡಿತಾನು ಅಂತ. ನಾನು ಹುಡ್ಕೊಂಡೆ, ಹುಡುಗ ನನ್ನ ಹತ್ರ ಓಡಿ ಬರೋದಕ್ಕೆ ಶುರು ಮಾಡಿದ. ನಾನು ಬೀಳ್ತದೆ ಅಂತ ಗೊತ್ತಾಯ್ತು. ಅವನ ದಾರಿಯಲ್ಲಿ ಬಿದ್ದಿತ್ತಲ್ಲ ಪಕ್ಷಿ, ಎತ್ಕೊಂಡು ಬಂದ, ಅದನ್ನು ಅಷ್ಟು ದೂರ ನಿಂತ್ಕೊಂಡ. ಒಂದು ಮಾತು ಬೈಲಿಲ್ಲ ನನಗೆ, ಅವನು ಮಾತು ಆಡಲಿಲ್ಲ. ರೆಕ್ಕೆ ಎತ್ತಿದ, ಕೀ ಕೊಟ್ಟ, ಹೀಗೆ ಎಸೆದ, ಈ ಸಲ 3 ಸುತ್ತ ಹಾಕಿಳಿತದು. ಎಷ್ಟು ಪೊಲೈಟ್ ಆಗಿ ಹೇಳಿದ ಅಂದರೆ, ಅತ್ಯಂತ ವಿನಯದಿಂದ, ಸರ್ ದಿಸ್ ಇಸ್ ಹೌ ಯು ಶುಡ್ ಥ್ರೋ ದ ಬರ್ಡ್ ಸರ್ ಅಂದ. ಯಾಕೆ ಹೋಗಿಲ್ರಿ ನಾನು? ಒಂದ್ಸಲ ಹೋಗೋದು ಅನಾಹುತ ಮಾಡಿಲ್ವ ನಾನು? ಇನ್ನು ಹೋಗೋ ಕಾರಣ ಇರಲಿಲ್ಲ ನಾನು. ಆದರೆ ಆ ಮನುಷ್ಯ ಬೈದಿಲ್ಲಲ್ಲ ನನಗೆ, ಅದು ಆಶ್ಚರ್ಯ ನನಗೆ. ಒಂದು ಸ್ವಲ್ಪ ಬೇಜಾರಾಯಿತು. ಬೈದಿದ್ರೆ ಸಂತೋಷ ಆಗ್ತಿತ್ತು ತಪ್ಪು ಮಾಡಿದ್ದಕ್ಕೆ. ಅವನ ಕೈ ಮುಗಿದು ಹೇಳಿದೆ, ಐ ಆಮ್ ಸಾರಿ, ಐ ಹರ್ಟ್ ಯುವರ್ ಚೈಲ್ಡ್ ಅಂದೆ. ಸರ್ ಡೋಂಟ್ ಡೂ ದ್ಯಾಟ್ ಸರ್, ಚೈಲ್ಡ್ ಈಸ್ ಓಕೆ ಸರ್ ಅಂದ. ನೋಡ್ತೀನಿ, ತಾಯಿ ಮೊಳಕಾಲೂರು ಕೂತು ಮಗುನ ಹಣೆ ರಕ್ತ ಒರೆಸ್ತಾ ಇತ್ತು ವಸ್ತ್ರದಿಂದ. ಇನ್ನು ಮಗು ಅಳ್ತಾ ಇತ್ತು, ಆಕೆನ ಮಣಮಣ ಅಂತ ಇತ್ತು. ಆಕೆ ಅಗಲಾಡೋ ತುಟಿ ನೋಡಿ ನನಗೆ ಆಕೆ ನನ್ನೇ ಬೈತಾಳೆ ಅಂತ ಅನಿಸ್ತು. ಅಪರಾಧಿ ಭಾವ ಅಲ್ಲ ನನ್ನ ಮನಸ್ಸಲ್ಲಿದೆ. ಮತ್ತೆ ಕೈ ಮುಗಿದು, ಪ್ಲೀಸ್ ಕನ್ವೆ ಮೈ ಅಪಾಲಜೀಸ್ ಟು ಯುವರ್ ವೈಫ್, ಇಟ್ ವಾಸ್ ನಾಟ್ ಮೈ ಇಂಟೆನ್ಷನ್ ಟು ಹರ್ಟ್ ದ ಚೈಲ್ಡ್, ಇಟ್ ವಾಸ್ ಅನ್ ಆಕ್ಸಿಡೆಂಟ್, ಐ ಆಮ್ ವೆರಿ ಸಾರಿ ಅಂದೆ. ಸರ್ ಪ್ಲೀಸ್ ಡೋಂಟ್ ಡೂ ದ್ಯಾಟ್ ಸರ್, ಮೈ ವೈಫ್ ಕೆನಾಟ್ ಸ್ಪೀಕ್ ಇಂಗ್ಲೀಷ್ ಅಟ್ ಆಲ್,
ಶಿ ಇಸ್ ಟೆಲಿಂಗ್ ಮೀ ಇನ್ ಜಾಪನೀಸ್, ಟೆಲ್ ದ ಜೆಂಟಲ್ಮನ್ ನಾಟ್ ಟು ವರಿ, ಚೈಲ್ಡ್ ಇಸ್ ಓಕೆ. ಇಬ್ಬರು ಬಂದಿಲ್ಲ, ನಾನು ಕಪಾಳಿಗೆ ಹೊಡೆದಂಗಾಯ್ತು. ಪಾರಿವಾಳ ತೊಗೊಂಡಿದ್ದು ಹೋಟೆಲ್ ಸಿಕ್ಸ್ಕೊಂಡೆ, ವಾಪಸ್ ಹೋಟೆಲಿಗೆ ಬಂದೆ. ಆ ರಿಸೆಪ್ಷನಿಸ್ಟ್ ಇದ್ದಲ್ಲ, ಆಕೆ ಹೇಳಿದ್ರೆ ಹಿಂಗೊಂದು ಘಟನೆ ಆಯ್ತು ಹೊರಗಡೆ ತೋಟದಲ್ಲಿ, ನನಗೆ ಅಕಸ್ಮಾತ್ ತುಂಬ ತಾಳ್ಮೆ ಇರೋ ಗಂಡ ಹೆಂಡತಿ ಸಿಕ್ಕರು, ಇನ್ನು ಎಲ್ಲರೂ ಹಿಂಗೆ ಇದ್ದಾರೆ ಇಲ್ಲಿ ಅಂತ ಕೇಳಿದೆ. ಆಕೆ ತಲೆ ಕೂಡ ಎತ್ತಲಿಲ್ಲ. ಯು ಆರ್ ಫಾರ್ಚುನೇಟ್ ಅಂದರು. ಯಾಕೆ? ದೇವರ್ ಯಂಗರ್, ಇಫ್ ದೇವರ್ ಟು ಬಿ ಓಲ್ಡರ್ ದೇ ವುಡ್ ಹ್ಯಾವ್ ಬೀಟನ್ ಯು ಟು ಪಲ್ಪ್. ನಾನೇ ಇಂಡಿಯಾದಲ್ಲಿ ರಿವರ್ಸ್ ಅಲ್ಲ, ವಯಸ್ಸಾಗಿ ಹೋಗ್ಲಿ ಬಿಡಪ್ಪ, ಏನು ಜಗಳ ಜೊತೆ ಹೋಗೋಣ ಬಾ ಅಂತಾರೆ, ಹುಡುಗರ ತೋಳಿ ಹರಿಸ್ತಾರೆ. ಕಮ್ಮಗೇನಂದೆ ಹೇಳ್ದಕ್ಕೆ, ಸಿನ್ ದೇ ಆರ್ ಯಂಗ್ ದೇ ಡಿಂಟ್ ಹರ್ಟ್ ಯು, ದೇ ಓಲ್ಡರ್ ದೇ ವುಡ್ ಹ್ಯಾವ್ ಬೀಟನ್ ಯು. ಯಾಕೆ ಅಂದೆ, ಯಂಗ್ ಪೀಪಲ್ ಡೋಂಟ್ ಗೆಟ್ ಆಂಗ್ರಿ ಅಂದು. ವಾಯ್ ಅಂದೆ, ಐ ಡೋಂಟ್ ನೋ, ದೇ ಡೋಂಟ್ ಗೆಟ್ ಆಂಗ್ರಿ. ಇಫ್ ಯು ವಾಂಟ್ ಮೋರ್ ಅಂಡ್ ಟೇಕ್ ಯು ಅಂದು. ಮೊದಲಿಸಕ್ಕೆ ಕರ್ಕೊಂಡು ಹೋದೆ ಹುಡುಗಿನ. ಸೇಂಟ್ ಜೋಸೆಫ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಅಂತ ಟೋಕಿಯೋದಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿಗೂ ಪಾದ್ರಿ ಪ್ರೀಸ್ಟ್ 77-year-old ಮ್ಯಾನ್. ಅವ್ನು ನನ್ನ ಪ್ರವರ ಹೇಳ್ಕೊಂಡು ಹಿಂಗೆ ಬಂದಿದ್ದೀನಿ ಭಾರತದಿಂದ, ಹಿಂಗಾಯ್ತು ಘಟನೆ. ಈ ಹುಡುಗಿ ಹೇಳ್ತಾಳೆ ಹುಡುಗರಿಗೆ ಕೋಪ ಬರಲ್ಲ ಅಂತ. ಹೌದಾ ಅಂತ ಹೇಳಿ, ಯಾ ದಟ್ಸ್ ಟ್ರೂ ಅಂದ. ಮೊದಲೇ ನನಗೆ ಗಾಬರಿ ಆಗಿತ್ತು, ಇನ್ನೂ ಗಾಬರಿ ಮಾಡಿದವ. ಏನು ಹೇಳ್ದ, ಎನಿ ಒನ್ ಬಾರ್ನ್ ಆಫ್ಟರ್ 1948 ಕೆನಾಟ್ ಬಿ ವೈಲೆಂಟ್ ಅಂದ. ಅಂದ್ರೆ ಎಲ್ಲ ಜಪಾನಿರ, ಈ ಜಪಾನಿ ಮಂದಿ ಹೇಳಕ್ ಬರಲ್ಲ, DNA ಚೇಂಜ್ ಮಾಡಿಬಿಟ್ರೆ ನೋಡಿ. ಅಲ್ಲ, ಎನಿ ಒನ್ ಬಾರ್ನ್ ಆಫ್ಟರ್ 1948 ಕೆನಾಟ್ ಬಿ ವೈಲೆಂಟ್ ಅಂದ್ರೆ ಏನರ್ಥ? ನಮ್ಮಲ್ಲೂ 1948 ಇತ್ತಲ್ವಾ, ಅವ್ರೊಬ್ಬರಿಗೆ ಅಲ್ಲ 1948 ಇರೋದು. ಆದ್ರೆ ನಾವು ಬುದ್ಧಿವಂತರು. 1948 ಶುರುವಾದ ತಿಂಗಳೊಳಗೆ, ಜನವರಿ ಒಳಗೇನೆ ಈ ಗಾಂಧಿ ಮಹಾತ್ಮ ಶಾಂತಿ ಅಂತಾನಂತ ಅವನೇ ಕೊಂದು ಹಾಕ್ಬಿಟ್ವಿ ನಾವು. ಇವತ್ತಿಗಾದ್ರೂ ಜಪಾನಿಗೆ ಹೋದ್ರೆ ನಿಮ್ಗೆ ಗೌರವ ಕೊಡ್ತಾರೆ, ಹೇಳ್ತಾರೆ, ವಿ ರಿಸ್ಪೆಕ್ಟ್ ಇಂಡಿಯನ್ಸ್ ಬಿಕಾಸ್ ಯು ಕಮ್ ಫ್ರಮ್ ದ ಲ್ಯಾಂಡ್ ಆಫ್ ಬುದ್ಧ ಆ್ಯಂಡ್ ಗಾಂಧಿ. ದೇ ಟೆಲ್ ಯು ಕಮ್ ಫ್ರಮ್ ದ ಲ್ಯಾಂಡ್ ಆಫ್ ಬುದ್ಧ ಆ್ಯಂಡ್ ಗಾಂಧಿ ಅಂತ ಹೇಳ್ತಾರೆ. ಆತ ಹೇಳ್ದ 1948 ಏನಾಯ್ತು ನಿಮ್ಮಲ್ಲಿ ಅಂತ ಕೇಳಿದೆ. ಅವನು ಹೇಳ್ದ, ನಥಿಂಗ್ ಹ್ಯಾಪನ್ಡ್ ಇನ್ 1948, ಎವ್ರಿಥಿಂಗ್ ಹ್ಯಾಪನ್ಡ್ ಇನ್ 1945. ಯು ನೋ ಮೈ ಫ್ರೆಂಡ್ಸ್, 6th August and 9th August 2 bombs are dropped on Hiroshima and Nagasaki. ನೀವು ಜಪಾನಿಗೆ ಹೋಗೋ ಅವಕಾಶ ಬಂದರೆ ಟೋಕಿಯೋ ನೋಡದಿದ್ದರೆ ಏನು ನಷ್ಟ ಇಲ್ಲ. ಕನ್ಫ್ಯೂಸ್ಡ್ ಬೆಂಗಳೂರು ಇದ್ದಂಗಿದೆ. ಹಿರೋಶಿಮಾ ಮಿಸ್ ಮಾಡ್ಕೋಬೇಡಿ, ಗೋ ಟು ಹಿರೋಶಿಮಾ. ನನಗೆ ಎಷ್ಟು ಸಲ ಹೋಗಿದ್ದೀನಿ, ಆ ಪಿಕ್ಚರ್ ಹಾಂಟ್ಸ್ ಮೀ ಇವನ್ನ. ಆ ಯಾವ ಬಿಲ್ಡಿಂಗ್ ಮೇಲೆ ಬಿತ್ತಲ್ಲ ಬಾಂಬು, ಒಂದು ಕ್ಷಣದಲ್ಲಿ 2 ಲಕ್ಷ ಜನ ಸತ್ತು ಹೋದ್ರಲ್ಲಿ. ಆ ಮುರುಕಲ್ ಬಿಲ್ಡಿಂಗ್ ಹಾಗೆ ಇಟ್ಟಿದ್ದಾರೆ, ಕರ್ಕಲು ಮುರುಕಲ್ ಬಿಲ್ಡಿಂಗ್ ಹಾಗೆ ಇದೆ, ಡೋಮ್ ಹಾಗೆ ಇದೆ. ಅದು ಸುತ್ತ ಒಂದು 50 ಎಕರೆ ಒಳ್ಳೆ ತೋಟ ಮಾಡಿದ್ದಾರೆ, ಅದ್ಭುತ ತೋಟ ಮಾಡಿದ್ದಾರೆ. ನನ್ನ ಫ್ರೆಂಡ್ಸಿಗೆಲ್ಲ ಕೇಳ್ತೀನಿ, ನಾನು ಯಾಕೆ ಇಟ್ಕೊಂಡಿರೋ ಕಣ್ಣು ಚುಚ್ಚು ಹಂಗೆ ಅದನ್ನು, ಕರ್ಕಲು ಮುರುಕಲ್ ಬಿಲ್ಡಿಂಗು ತೆಗಿಬಾರ್ದು ಅದನ್ನು, ಇಟ್ಟು ಒಳ್ಳೆ ಗಾರ್ಡನ್ ಮಾಡಿದ್ದೀರಿ. ಅವರ ಮೌಲ್ಯವನ್ನು ಹೆಂಗೆ ಫಲಿಸ್ತಾರೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು, ನೋ ಈ ಪರ್ಪಸ್ಲಿ ಕೀಪ್ ಇಟ್. ನಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ತೀವಿ ತೋಟಕ್ಕೆ, ಅವ್ರು ಹೇಳ್ತೀವಿ, ನಿನ್ನ ಮನಸ್ಸಲ್ಲಿ ಕೋಪ, ತಾಪ, ಅಸೂಯೆ ತುಂಬಿದ್ರೆ ನಿನ್ನ ಬದುಕ ಕಟ್ಟಡದ ಹಂಗಾಗತ್ತೆ, ನಿನ್ನ ಮನಸ್ಸಲ್ಲಿ ಶಾಂತಿ ಇದ್ರೆ ನಿನ್ನ ಬದುಕು ತೋಟದ ಹಂಗಾಗತ್ತೆ ಅಂತ ತೋರಿಸ್ಕೊಡ್ತೀವಿ. ಚಂದ ಹೇಳೋದು. ಅವ್ನು ಕೇಳಿದ್, ಹೌದಪ್ಪ 45 ಆಯ್ತಲ್ಲ, ಅವಾಗ ತೀರ್ಮಾನ ಮಾಡಿದ್ವಿ ನಾವು, ನಥಿಂಗ್ ಕ್ಯಾನ್ ಹ್ಯಾಪನ್ ವಿತ್ ವೈಲೆನ್ಸ್, ವಿ ಹ್ಯಾವ್ ಟು ಬಿ ನಾನ್ ವೈಲೆಂಟ್. ಅವತ್ತಿಂದ ಅಹಿಂಸೆಯನ್ನು ಶಿಕ್ಷಣದ ಅವಿಭಾಜ್ಯ ಅಂಗವನ್ನಾಗಿ ಮಾಡಿದ್ವಿ ಅಂತ. ನನಗೆ ಆಶ್ಚರ್ಯ ಆಗೋದು, ಹೆಂಗೆ ಮಾಡಿದ್ರಿ ಅದನ್ನು, ನೀನೇ ನೋಡ್ಕೊಂಬ ಅಂತ. ನಾ ಪ್ರತಿ ಶಾಲೆಗೆ ಹೋಗಿದ್ದೆ, ಒಂದು 50-60 ಶಾಲೆ, ಹಳ್ಳಿ ಶಾಲೆ, ಪಟ್ಟಣ ಶಾಲೆ, ದೊಡ್ಡ ನಗರಗಳಲ್ಲಿ ಹೋಗಿ ನೋಡ್ಕೊಂಡ್ಬಂದಾಗ ಅವರು ಮೆಂಟರಿಂಗ್ ಅಂತ ಮಾಡಿದ್ದಾರೆ, ಮೆಂಟರಿಂಗ್ ಪ್ರೋಗ್ರಾಮ್. ಎವ್ರಿ ಚೈಲ್ಡ್ ಈಸ್ ಮೆಂಟರ್ಡ್, ಸ್ಕೂಲಿಂದ, ಪ್ರೈಮರಿಯಿಂದ ಶುರು ಮಾಡಿ ಯೂನಿವರ್ಸಿಟಿವರೆಗೂ ಕೂಡ ಮೆಂಟರಿಂಗ್ ಇದೆ. ಮೆಂಟರಿಂಗ್ ಯಾಕೆ ಮಾಡ್ತಾರೆ? ನಾಟ್ ಓನ್ಲಿ ಅಬೌಟ್ ಸಬ್ಜೆಕ್ಟ್, ಬಟ್ ದಿ ವ್ಯಾಲ್ಯೂಸ್ ದ ಚೈಲ್ಡ್ ಶುಡ್ ಫಾಲೋ ಇನ್ ಲೈಫ್. ಅದು ಮಾಡಿರೋದ್ರಿಂದ ಇವತ್ತು ಜಪಾನ್ ಈಸ್ ದ ಮೋಸ್ಟ್ ನಾನ್ ವೈಲೆಂಟ್ ಕಂಟ್ರಿ. ನೀವು ಹಿಂದಿನ ಇತಿಹಾಸ ನೋಡಿ, ದೇ ಆರ್ ಕ್ವೈಟ್ ವೈಲೆಂಟ್ ಅರ್ಲಿಯರ್. ಚೇಂಬರ್ಸ್ ಆಫ್ ಶಾವಲ್ ಇದೆಲ್ಲ ಇತ್ತು ಅಲ್ಲಿ. ಟುಡೇ ದೇ ಆರ್ ದ ಮೋಸ್ಟ್ ನಾನ್ ವೈಲೆಂಟ್. ಅವ್ರು ಹೇಳ್ತಾರೆ, ಇಫ್ ಎನಿಬಡಿ ಕ್ಯಾನ್ ಚೇಂಜ್ ದ ಕಂಟ್ರಿ, ಇಟ್ ಓನ್ಲಿ ದ ಟೀಚರ್ ಹೂ ಕ್ಯಾನ್ ಚೇಂಜ್ ದ ಕಂಟ್ರಿ. ನಾವು ಸಾಮಾನ್ಯವಾಗಿ ಬೈತೀವಿ, ಪಾಲಿಟಿಷಿಯನ್ಸ್ ಹಾಗೆ ಮಾಡ್ತಿದ್ದಾರೆ, ಬ್ಯೂರೋಕ್ರಾಟ್ಸ್ ಹೀಗೆ ಮಾಡ್ತಾರೆ, ಬೈಯೋದು ಬಿಟ್ಬಿಡ್ಬೇಕು ನಾವು, ಸಾಕಿನ ಎಷ್ಟೊಂದು ಬೈತೀರಿ. ಅವ್ರು ಮಾಡೋ ಕೆಲಸ ಅವ್ರು ಮಾಡಲಿ, ನಮ್ಮ ಕೆಲಸ ನಾವು ಮಾಡಿದರೆ ವಿ ಕ್ಯಾನ್ ನೆಗೇಟ್ ದ ನೆಗೆಟಿವ್ ಇನ್ಫ್ಲೂಯೆನ್ಸ್ ಆಫ್ ದೋಸ್ 2 categories. ವಿ ಕ್ಯಾನ್ ಡೆಫಿನೆಟ್ಲಿ ನೆಗೇಟ್ ಇಟ್. ಆದರೆ ನಾವು ಸಿನ್ಸಿಯರಾಗಿ ಮಾಡಬೇಕದು. ನನಗೆ ಒಂದೇ ಒಂದು ಮಾತಿದೆ, ಕ್ಲಾಸಲ್ಲಿ ಕೊಡುತ್ತಂಥ ಮಗು ನನ್ನ ಮಗು ಅನ್ನೋ ನಂಬಿಕೆ ನನಗೆ ಬಂದರೆ ನಾನು ಕಲಿಸೋ ರೀತಿಯೇ ಬೇರೆ ಆಗೋಗುತ್ತೆ ಅಲ್ವಾ? ಅದೇ ಆಗಲ್ಲ. ಅಯ್ಯೋ ದಡ್ಡ ಏನು ತಿಳಿಯಲ್ಲ ಬಿಡಲ್ಲ, ನಾವು ಇಡೀ ವರ್ಷ ಪಾಠ ಮಾಡಿದ್ದೀನಿ ರೀ, ಹೆಂಗೆ ಬಂದು ಎಮ್ ಎ ಕಲಾಸಿಗೆ ಬಂದು ಹೆಂಗೆ BA ಪಾಸ್ ಆದೇನೋ. ನೀವು ಕೇಳಿ ನೋಡಿ, ಮಾಸ್ಟರ್ ಡಿಗ್ರಿ ಪಾಠ ಮಾಡಿ ಹೆಂಗೆ ಪಾಸ್ ಆದ ಡಿಗ್ರಿ ಅವನು, ಏನು ಬರಲ್ಲ ಅಂತ. ಡಿಗ್ರಿಗೆ ಹೋಗಿ ಕೇಳಿ, ಸರ್ ಅದು ಹೆಂಗೆ PUC ಪಾಸ್ ಆದ ಅವನು. PUC ಕೇಳಿ ನೋಡಿ, ಸರ್ SSLC ಪಾಸ್ ಆದ ಆಶ್ಚರ್ಯ ಸರ್ ಅವನು, ಹೆಂಗೆ ಬಂದವನು ಇಲ್ಲಿ. ಹೈಸ್ಕೂಲ್ ಟೀಚರ್ ಕೇಳಿ ನೋಡಿ, ಸರ್ ಅವ್ನಿಗೆ ABCD ಬರಲ್ಲ ಸರ್, ಹೈಸ್ಕೂಲಿಗೆ ಬಂದುಬಿಟ್ಟಿದ್ದಾನೆ, ಯಾರನ್ನು ಬೈಯೋದಿಲ್ಲ ನಾನು. ಕೆಲವರು ಹೇಳ್ತಾರೆ ಟೀಚರ್, ಇವನು ದಡ್ಡ ಸರ್, ಇಡೀ ವರ್ಷ ಕಲಿಸಿದ್ರು ಅರ್ಥ ಆಗಿಲ್ಲ ಅವನಿಗೆ.
ನಾನು ಆ ಪ್ರಶ್ನೆ ರಿವರ್ಸ್ ಮಾಡ್ತೀನಿ. ಇಡೀ ವರ್ಷ ಕಲಿಸಿದ್ರು ಅವ್ನು ತಿಳಿಲಿಲ್ಲಲ್ಲ, ಇಡೀ ವರ್ಷ ತಿಳಿಲಾರ್ದಂಗೆ ಹೆಂಗೆ ಪಾಠ ಮಾಡಿದ್ರಿ ನೀವು ಅಲ್ವಾ? ಕೇಳ್ಬೇಕಲ್ಲ ಅದನ್ನ ಅಲ್ವಾ? ಅವ್ನು ಇಡೀ ವರ್ಷ ತಿಳಿದ ಹೆಂಗೆ ಪಾಠ ಮಾಡಿದ್ದೆ? ನನಗೆ ಒಂದು ತಾಸು ಮಾತಾಡಿದೆ ಅಂತ ತಿಳ್ಕೊಳ್ಳಿ ಮಾತ್ರ ನಾನು. ಅವ್ನು ಏನು ಮಾತಾಡಿದ್ನೋ ಅಂದ್ರೆ ನೀವು ಫೇಲ್ ಆಗಲಿಲ್ಲ, ನಾನು ಫೇಲ್ ಆಗಿದ್ದೆ. It's my job. It's my job to convince my student about what I am teaching. If I am not successful, I have failed. Child has not failed. He declared in the class. Moment he sits in the class, he declares, I do not know. I know. I'm standing there before him. And I should convert him from the unknown to the known. Education is all about going from known to the unknown ಅಂತ ಹೇಳ್ತೀವಿ ನಾವು. ನಾನು ನೋ ಕೂತಿದ್ದಿಲ್ಲ, ನಾನು ನೋನ್ ಇದ್ದೇನಲ್ಲ, ನಾನು ಅನ್ನೋನ ಡಿಕ್ಲೇರ್ ಮಾಡ್ಕೊಂಡಿದ್ದಾನೆ ಹುಡುಗ, ಅವ್ನು ಕನ್ವಿನ್ಸ್ ಮಾಡೋದು ಕೆಲಸ ನಾನು. ಕೊನೆ ಪ್ರಶ್ನೆ ಒಂದು ಕೇಳ್ಬಿಡ್ತೀನಿ. Do you love your subject ಆಯಿತು? Do you love your profession ಆಯಿತು? I love my profession because it's the only way I can change my country. One teacher can touch the hearts of 1,000 students in his life if you do that. Second, last question is, he asked a question, do you think you can love your student at least as much as your own children? ನಿಮ್ಮ ವಿದ್ಯಾರ್ಥಿಗಳ ನಿಮ್ಮ ಮಕ್ಕಳಷ್ಟಾದರೂ ಪ್ರೀತಿ ಮಾಡ್ತೀರಾ? ಅದಕ್ಕೆ ಜಾಸ್ತಿ ಮಾಡಬೇಕು ಅಂತ ಅಂಥವ್ರು ಸಾಕಷ್ಟು ಜನ ಇದ್ದಾರೆ. Dr. Kalam is a standing example before you. One Shiva Subramaniam Iyer changed a Kalam as never before. One primary school teacher in Punjab changed Manmohan Singh totally. One teacher in primary school in Kerala changed Dr. K.R. Narayanan completely. K.R. Narayanan ಹೇಳಿದ್ದು ಬಹಳ ಬಡತನ, ಸಿಕ್ಕಾಪಟ್ಟೆ ಬಡತನ ಮನೆಯಲ್ಲಿ. ನಮ್ಮ ಪ್ರೆಸಿಡೆಂಟ್ ಒಳಗೆ ಅತ್ಯಂತ ಬಡತನ ಬಂದವರು K.R. ನಾರಾಯಣ. ಶಾಲೆಗೆ ಓಡ್ ಹೋಗ್ಬೇಕು, ಮ್ಯಾಥಮೆಟಿಕ್ಸ್ ಟೀಚರ್ ಮೊದಲೇ ಕ್ಲಾಸ್, ಲೇಟಾಗಿ ಬಂದು ಹೊರಗೆ ಕಳಿಸ್ಬಿಡ್ತೀವಿ, ಕೆನ ಹೊಟ್ಟಂದು ಹೊರಗೆ ನಿಂತ್ಕೊ ಅಪ್ಪ, ಹೊರಗೆ ನಿಂತ್ಕೊಂಡು ಹುಡುಗ ಕಿಟಕಿಯಲ್ಲಿ ನೋಡ್ಕೊಂಡು ಬರ್ಕೋತಾ ಇದ್ದ. ಟೀಚರ್ ಬಂದ್ಮೇಲೆ ನೋಡಿದ್ರೆ ಏನು ಬರ್ಕೊಂಡಿದ್ದೀವಿ ತೋರಿಸು ಅಂದ್ರು. ಒಳಗೆ ಕೂತವ್ರಿಗಿಂತ ಚೆನ್ನಾಗಿ ಬರ್ಕೊಂಡಿದ್ದಾನು. ನೀ ಯಾಕೆ ಲೇಟಾಗಿ ಬಂದೀವೋ ಅಂತ ಕೇಳಿದ್ರು. ಹುಡುಗ ಅಡೋಕೆ ಶುರು ಮಾಡಿದೆ, ಸರ್ ಅಪ್ಪ ಇಲ್ಲ ಸರ್, ಅಮ್ಮನಿಗೆ ಆರೋಗ್ಯ ಸರಿ ಇಲ್ಲ, ನಮ್ಮನ್ನು ಯಾರೂ ಮುಟ್ಸ್ಕೊಳ್ಳಲ್ಲ, ಊರಲ್ಲಿ ನೀರು ಕೊಡಲ್ಲ ನಮಗೆ, ನಾನು 3 ಕಿಲೋಮೀಟರ್ ದೂರ ಹೋಗಿ 2 ಕೊಡ ನೀರು ತಂದು ಅಮ್ಮನಿಗೆ ಕೊಡ್ಬೇಕು ಅಡುಗೆ ಮಾಡೋದಕ್ಕೆ, ನಾನು ಅಡುಗೆಗೆ ಸಹಾಯ ಮಾಡಿ ಅದು ಮಾಡಿದ್ದನ್ನು ಪ್ಯಾಕ್ ಮಾಡ್ಕೊಂಡು ಓಡಿ ಬರ್ಬೇಕು ಸರ್, ಬಸ್ಸಿಗೆ ಕೊಡೋಷ್ಟು ದುಡ್ಡಿಲ್ಲ ನನ್ನ ಕಡೆಗೆ, ಅದಕ್ಕೆ ಒಂದೊಂದು ಸ್ವಲ್ಪ ತಡ ಆಗ್ತದೆ ಅಂತ. ಮೇಷ್ಟು ಕಣ್ಣಲ್ಲಿ ನೀರು ಬಂತು. ನೀ ಚಿಂತೆ ಮಾಡಬೇಡಯ್ಯ, ನೀ ಯಾವಾಗ ಬಂದರೂ ಕ್ಲಾಸ್ ಒಳಗೆ ಬಂದ್ಬಿಡು, ಪರ್ಮಿಷನ್ ಕೊಡ್ತೀನಿ ನಿನಗೆ. ಅದ್ರ ಒಂದು ಕಂಡೀಷನ್, ದಿನಾಲೂ ನನ್ನ ಜೊತೆಗೆ ಒಂದು ತಾಸು ಕೂತ್ಕೋಬೇಕು. ಶಾಲೆ ಬಿಟ್ಟ ಮೇಲೆ ಒಂದು ತಾಸು ಅವನ ಜೊತೆ ಕೂತ್ಕೊಂಡು ಪಾಠ ವಿಶೇಷವಾಗಿ ಹೇಳಿ, ಹಿಂಗೆ ಓದು ಹಿಂಗೆ ಬರಿ ಅಂತೆಲ್ಲ ಕಲಿಸಿ ಮಾಡಿದರು. ಹುಡುಗ SLC ರ್ಯಾಂಕ್ ಬಂದ, ಕಾಲೇಜಲ್ಲಿ ರ್ಯಾಂಕ್ ಬಂದ, IFS ಆದ, ಫಾರಿನ್ ಸೆಕ್ರೆಟರಿ ಆಗಿ ಭಾರತದ ರಾಷ್ಟ್ರಪತಿ ಆದರು K.R. ನಾರಾಯಣನ್. ಅವ್ರು ಹೇಳ್ತಾರೆ, ಇಫ್ ದ ಟೀಚರ್ ಹ್ಯಾಡ್ ನಾಟ್ ಗಿವನ್ ಮೀ ದಟ್ ಎಕ್ಸ್ಟ್ರಾ ಟೈಮ್, he did not give the time to his own son, but he gave it to me, and I'm here today because of that teaching. This is the beauty of teaching. If I can love my students at least as much as my own children. ಈ 3 ಕ್ವಶನ್ಸ್ ಇದಾವಲ್ಲ, ನನ್ನ ಗಾಡಿ ಬಿಟ್ಟಿದ್ದಾರೆ. ಟು ಮೀ ದೇ ಫಾರ್ಮ್ ದ ಟ್ರೈಪಾಡ್ ಆಫ್ ವಾಟ್ ಐ ಕಾಲ್ ಎಥಿಕ್ಸ್ ಇನ್ ಟೀಚಿಂಗ್. ಅದನ್ನು ನಾವು ಸಪೋಸ್ ಈ 3 ಪ್ರಶ್ನೆಗಳು ನಮ್ಮನ್ನು ಕಾಡಿದರೆ, ಸರಿ ಇದೆಯಾ ನನಗೆ? ಡು ಐ ಲವ್ ಮೈ ಸಬ್ಜೆಕ್ಟ್ ಇಂಟೆನ್ಸ್ಲಿ? ಡು ಐ ಲವ್ ಮೈ ಪ್ರೊಫೆಷನ್ ಟ್ರೂಲಿ? ಅಯ್ಯೋ ಇನ್ನೊಂದು 3 ವರ್ಷ ಇದೆ, ರಿಟೈರ್ಮೆಂಟ್ ಮಾಡಿ ಹೋಗ್ಬಿಡೋಣ, ಎಷ್ಟು ಸಾಕು, ಇನ್ನೊಂದು 3 ವರ್ಷ ಇದೆ. ದ್ಯಾಟ್ಸ್ ನಾಟ್ ದ ವೇ. ಮೂರನೇದು, ಐ ಲವ್ ಮೈ ಸ್ಟೂಡೆಂಟ್ಸ್ ಸೊ ಮಚ್ ಬಿಕಾಸ್ ಅಲ್ಟಿಮೇಟ್ಲಿ ದೇ ಆರ್ ಗೋಯಿಂಗ್ ಟು ಮೇಕ್ ಎ ಡಿಫರೆನ್ಸ್ ಟು ಸೊಸೈಟಿ. ಬರ್ಬೇಕಾದ್ರೆ ವೈಸ್ ಚಾನ್ಸಲರ್ ರೂಮಲ್ಲಿ ಹೇಳ್ತಾ ಇದ್ದೆ ನಾನು, ಇಫ್ ಇಂಡಿಯಾ ಹ್ಯಾಸ್ ಟು ಬಿ ಎ ಬ್ಯೂಟಿಫುಲ್ ಕಂಟ್ರಿ ಇನ್ 2050, these children will make it happen. These young children will make it happen. And we are going to do that. ಆ 3 ಪ್ರಶ್ನೆ ಇದ್ರೆ ಸಾಕು. ಐ ಥಿಂಕ್ ಐ ವಿಲ್ ಸ್ಟಾಪ್ ಟಾಕಿಂಗ್ ಹಿಯರ್. ಆ್ಯಂಡ್ ಸಂವಾದ ಆದ್ದರಿಂದ ಪ್ರಶ್ನೆಗಳನ್ನು ಕೇಳ್ಬೋದು.